Hi, good morning, my dear children. Welcome to Genius Techno and Central School. In previous class, I did Himalaya poem. Yes or no? ಹಿಮಾಲಯ ಎನ್ನುವಂತಹ ಪೊಯಮ್ ನಾನು ಫುಲ್ ಮಾಡಿದ್ದೆ. ಮತ್ತು ಇದರದ್ದು ನೋಟ್ಸ್ ನಾನು PDF ಮಾಡಿ ನಿಮಗೆ ಸೆಂಡ್ ಮಾಡ್ತೀನಿ. ಯು ಹ್ಯಾವ್ ಟು ಕಂಪ್ಲೀಟ್ ಯುವರ್ ನೋಟ್ಸ್. CW ನೀವು ಕಂಪಲ್ಸರಿ ಕಂಪ್ಲೀಟ್ ಮಾಡಿರಲೇಬೇಕು. In this class today I am going to teach about lesson. The lesson name is Raja Ka Nyay. ಪಾಠದ ಹೆಸರೇನು? ರಾಜ ಕಾ ನ್ಯಾಯ. ರಾಜ ಅಂದ್ರೆ ಕಿಂಗ್. ಅವನು ಏನು ನ್ಯಾಯ ಏನು ಕೊಡ್ತಾನೆ? ರಾಜನ ಕೆಲಸ ಏನು? ನ್ಯಾಯ ಕೊಡುವಂಥದ್ದು. ಏನೇ ಸಮಸ್ಯೆ ಬರಲಿ, ಏನೇ ತೊಂದರೆಗಳು ಬರಲಿ, ಆ ಒಂದು ಪ್ಲೇಸಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಗಳಿಗೂ ಅವ್ರು ಏನು ಮಾಡಬೇಕು? ನ್ಯಾಯವನ್ನು ದೊರಕಿಸಿಕೊಡುವಂಥ ಕೆಲಸ ರಾಜಂದು ಅಲ್ವಾ? ಇವತ್ತಿನ ಕ್ಲಾಸಲ್ಲಿ ನಾವು ರಾಜ ಯಾವ ಥರ ನ್ಯಾಯವನ್ನು ಕೊಡ್ತಾನೆ, ಅವನು ಏನೇನು ಮಾಡ್ತಾನೆ ಅವ್ರ ಪ್ರಜೆಗಳಿಗೋಸ್ಕರ ಅಂತ ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಫಸ್ಟ್ ಒನ್ ಐ ಆಮ್ ಗೋಯಿಂಗ್ ಟು ಟೀಚ್ ಅಬೌಟ್ ಉಚ್ಚಾರಣಾಭ್ಯಾಸ. ಉಚ್ಚಾರಣಾಭ್ಯಾಸದಲ್ಲಿ ಕೆಲವೊಂದು ಪದಗಳಿದ್ದಾವೆ. ಸುಮತಿ, ಸ್ಥಾನ್, ಚೋಪಡಿ, ಘಮಂಡ್, ಲಕ್ಡಿಯ, ಪರಿಶ್ರಮ, ಪಶ್ಚಾತ್ತ ಅಂತ. ಓಕೆ, ಇವತ್ತಿನ ಕ್ಲಾಸಲ್ಲಿ ನಾನು ಲಿಸ್ಟ್ ಒಂದು ಪ್ಯಾರಾಗ್ರಾಫ್ ಮಾಡ್ತೀನಿ. ಅದ್ರ ಬೇಸ್ ಮೇಲೆ ನಾನು ಇಲ್ಲಿ ಮೀನಿಂಗ್ಸ್ನ ಬರ್ಕೊಂಡಿದ್ದೆ ನೋಡಿ. ಚಾರೋನ್ ತರಫ್ ಧೂಮ್. ಚಾರೋನ್ ತರಫ್ ಧೂಮ್ ಅಂದರೆ ಪ್ರಸಿದ್ಧ ಹೋನ. ಪ್ರಸಿದ್ಧ ಹೋನ ವೆಲ್ ನೋನ್ ಪರ್ಸನ್ ಆಗಿರುವಂಥದ್ದು ಅಥವಾ ಫೇಮಸ್ ಆಗಿರೋದು. ಪ್ರಸಿದ್ಧ ಹೋನ ಅಂದರೆ ವೆರಿ ಫೇಮಸ್, ಎಲ್ಲರಿಗೂ ಅವ್ರಿಗೂ ಪರಿಚಯ ಇದ್ದಾರೆ, ತುಂಬ ಫೇಮಸ್ ಆಗಿದ್ದಾರೆ ಅಂತ ಅರ್ಥ. ಇಕ್ಲೌತಿ ಅಂದರೆ ಅಖೇಲಿ, ಓನ್ಲಿ ಒನ್ ಡಾಟರ್. ಎಕ್ಲೌತಿ ಲಡ್ಕಿ, ಎಕ್ಲೌತಿ ಬೇಟಿ ಅಂತ ಕರೀತಾರೆ, ಓನ್ಲಿ ಒನ್ ಡಾಟರ್. ನೆಕ್ಸ್ಟ್ ಝೋಂಪಡಿ ಅಂದ್ರೇನು? ಗುಡಿಸಲು. ಅದು ಸಿಮೆಂಟಿಂದ ಅಥವಾ ಇದರಿಂದ ಕಟ್ಟಿರಲ್ಲ ಅದನ್ನ. ಓಕೆನಾ? ಝೋಂಪಡಿ ಅಂದರೆ ಗೊತ್ತು, ಕೆಲವೊಂದು ಹಳ್ಳಿಗಳ ಕಡೆ ಇನ್ನೂ ಗುಡಿಸಲು ಮನೆಗಳು ಇರ್ತವೆ, ನೀವು ನೋಡಿರ್ಬೋದು. ಝೋಂಪಡಿ ಅಂದರೆ ಗುಡಿಸಲು. ಓಕೆ, ಈ ಒಂದು ಲೆಸನ್ ಅಲ್ಲಿ ಬರುವಂತಹ ಕ್ಯಾರೆಕ್ಟರ್ಸ್ ನೇಮ್ಸ್ ಅಂದರೆ ಇಬ್ಬರಿದ್ದಾರೆ. ಫಸ್ಟ್ ಒನ್ ಇಸ್ ರಾಜ. ಆ ರಾಜನ ಹೆಸರೇನು? ವೀರಭಾವು. ಅಂಡ್ ಸೆಕೆಂಡ್ ಒನ್ ಇಸ್ ರಾಣಿ. ಈ ರಾಜನ ಹೆಂಡತಿ ರಾಣಿ, ಅವಳ ಹೆಸರೇನು? ಸುಮತಿ. ಓಕೆ ಮೈ ಡಿಯರ್ ಚಿಲ್ಡ್ರನ್, ಇಷ್ಟು ನಿಮ್ಗೆ ಅರ್ಥ ಆಯ್ತಲ್ವಾ? ಇವಾಗ ಒಂದು ಲೆಸನ್ ಓದಿ ಅದನ್ನು ಎಕ್ಸ್ಪ್ಲನೇಷನ್ ಮಾಡ್ತೀನಿ, ಕೇಳಿಸ್ಕೋಬೇಕು. ಪ್ಲೀಸ್ ಆಲ್ ಆಫ್ ಯು ಟೇಕ್ ಯುವರ್ ಟೆಕ್ಸ್ಟ್ ಬುಕ್ ಆ್ಯಂಡ್ ಪೆನ್ಸಿಲ್ ಆಲ್ಸೋ. ಪೆನ್ಸಿಲ್ ಕೈಲಿರಬೇಕು, ಟೆಕ್ಸ್ಟ್ ಬುಕ್ ಕೈಲಿರಬೇಕು. ಪೇಜ್ ನಂಬರ್ 13 ಅಂತ ಹೇಳಿದ್ದೀನಿ. ಪೇಜ್ ನಂಬರ್ 13 ಓಪನ್ ಮಾಡಬೇಕು. ಅಂಡ್ರಿಲ್ ಮಾಡ್ಕೊತ ಹೋಗಬೇಕು. ಯಾವ ಥರ ಪ್ರೊನೌನ್ಸ್ ಮಾಡಬೇಕು, ಯಾವ ಥರ ಮಿಸ್ ಓದ್ತಿದ್ದಾರೆ ಅನ್ನೋದು ನೀವು ಕೇಳಿಸ್ಕೊಂತ ಹೋಗಬೇಕು. ಓಕೆ ಮೈ ಡಿಯರ್ ಚಿಲ್ಡ್ರನ್, ಲೆಟ್ಸ್ ಸ್ಟಾರ್ಟ್ ವಿತ್ ದ ಆಶಯ. ಈ ಪಾಠದ ಆಶಯ ಏನು? ಈ ಪಾಠದಿಂದ ನಾವೇನು ಕಲಿಬೋದು ಅಂತ ಫಸ್ಟ್ ನಾವು ತಿಳ್ಕೊಳ್ಳೋಣ. ಓಕೆ, ಬಾಕ್ಸಲ್ಲಿ ಇದೆಯಲ್ಲ, ಈ 3 ಲೈನ್ಸ್ ಅದು. प्रजा मन से उसी को अपना राजा मानती है जो उनके हित का ध्यान रखता है, सुख दुख में सदा साथ देता है, न्याय करता है. राजा वीरबाहु को भी प्रजा इसलिए प्यार करती थी कि वह सबसे समानता का व्यवहार करता था. ऐसी क्या बात हुई कि हमें इस कहानी का नाम राजा का न्याय रखना पड़ा? आइए जानते हैं इस कहानी में ಅಂತ ಹೇಳ್ತಾರೆ. ಅಂದ್ರೆ ಪ್ರಜೆಗಳು ಮನಸ್ಸೇ ಉಸಿಕೋ ರಾಜ, ಪ್ರಜೆಗಳು ತಮ್ಮ ಮನಸ್ಸಿಂದ ತಮ್ಮ ರಾಜನಿಗೆ ತುಂಬ ಇಷ್ಟಪಡ್ತಾರೆ. ರಾಜ ಅವನೇ ನಮ್ಮ ರಾಜ ಅಂತ ನಾವು ಹೇಳ್ತೀವಿ. ಯಾಕೆ, ಹೇಗೆ ಅಂತಂದರೆ ಅವನು ತಮ್ಮ ಹಿತಕ್ಕಾಗಿ, ತಮ್ಮ ದೇಶದ ರಕ್ಷಣೆಗಾಗಿ ಅಥವಾ ತಮ್ಮ ಪ್ರಜೆಗಳಿಗೋಸ್ಕರ ಅವನು ತುಂಬ ಕೆಲಸ ಮಾಡ್ತಾನೆ, ತುಂಬ ಚೆನ್ನಾಗಿ ದುಡಿತಾನೆ. ಅವರ ಸುಖ ಮತ್ತು ದುಃಖ ಎರಡರಲ್ಲೂ ಅವನು ಭಾಗಿಯಾಗ್ತಾನೆ ಅಂತ ಅರ್ಥ. ರಾಜ ವೀರಬಾಹು ಕೋ ಭಿ ಪ್ರಜಾ ಇಸ್ಲಿಯೇ ಪ್ಯಾರ್ ಕರ್ತಿ ಥಿ. ವೀರಬಾಹು ಎನ್ನುವಂತಹ ರಾಜನಿಗೂ ಕೂಡ ಪ್ರಜೆಗಳು ತುಂಬ ಇಷ್ಟಪಡ್ತಿದ್ರು. ಯಾಕಂದರೆ ಎಲ್ಲ ಪ್ರಜೆಗಳಿಗೂ ಸಮಾನವಾದಂತಹ ಯಾವುದೇ ಥರ ಭೇದ ಭಾವ ಇಟ್ಕೊಂಡಿರಲಿಲ್ಲ. ಸಮಾನತೆಯನ್ನು ಹೊಂದಿದ್ದ, ಸಮಾನತೆಯಿಂದ ತಮ್ಮ ವ್ಯವಹಾರಗಳನ್ನ ಹೊಂದ್ಕೊಂಡಿದ್ದ. ಐಸಿ ಕ್ಯಾ ಬಾತ್ ಹುಯಿ ಕಿ ಹಮೆ ಇಸ್ ಕಹಾನಿ ಕಾ ನಾಮ್ ರಾಜ ಕಾ ನ್ಯಾಯ ರಖನಾ ಪಡಾ. ಸೊ ಹಾಗಾದ್ರೆ ಈ ಪಾಠದಲ್ಲಿ ರಾಜ ಕಾ ನ್ಯಾಯ ಎನ್ನುವಂತಹ ಹೆಸರನ್ನ ಯಾಕೆ ಕೊಟ್ಟಿದ್ದಾರೆ ಅಂತ ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ. ಓಕೆ ಚಿಲ್ಡ್ರನ್, ಓಕೆ, ಫಸ್ಟು ಐ ವಿಲ್ ರೀಡ್ ದಿಸ್ ಫುಲ್ ಪ್ಯಾರಾಗ್ರಾಫ್. ಇವತ್ತು ಇಷ್ಟು ಮಾಡ್ತೀನಿ ನಾನು, ಒಂದು ಪೇಜ್ ಫುಲ್ ಮಾಡ್ತೀನಿ, ನಾನು ರೀಡ್ ಮಾಡ್ತೀನಿ, ನೀವು ಕೇಳಿಸ್ಕೊತ ಹೋಗಬೇಕು. ಯಾವ ಥರ ಪ್ರೊನೌನ್ಸಿಯೇಷನ್ ಮಾಡಬೇಕು ಅಂತ ಪರ್ಫೆಕ್ಟಾಗಿ ಕೇಳಿಸ್ಕೋಬೇಕು. So listening is very very important. When we are reading the lesson, listening is very very important. Okay. पुराने ज़माने की बात है, काशी में वीरबाहु नामक एक राजा
राज्य करता था, वह अपनी प्रजा को बहुत प्यार करता था। उसकी न्याय की चारों तरफ धूम थी। वीरबाहु की रानी का नाम सुमति था। वह बहुत सुंदर थी, अपने माता पिता की इकलौती बेटी थी। ओके, अधिक लाड प्यार ने उसे घमंडी बना दिया था। सर्दी के दिन थे। एक दिन रानी अपने सखियों के साथ गंगा स्नान करने गई। कड़ाके की सर्दी पड़ रही थी। स्नान करके लौटते समय रानी के हाथ पैर ठिठुरने लगे। इसने इधर उधर देखा तो एक छोटी सी झोपड़ी दिखाई दी। रानी ने अपने सखियों से कहा, आओ इस झोपड़ी को जलाकर तापे। एक सहेली ने कहा, महारानी यह किस गरीब की झोपड़ी है, इसे जलाना ठीक नहीं। ಓಕೆ, ಇವತ್ತಿನ ಕ್ಲಾಸಲ್ಲಿ ನಾನು ಈ ಒಂದು ಪೇಜ್ ಮಾಡ್ತಿದ್ದೀನಿ. ಸೊ ಇದರಲ್ಲಿ ಪುರಾಣೆ ಜಮಾನಿಕೆ ಬಾತೆ ಅಂದ್ರೆ ತುಂಬಾ ಹಳೆಯ ಕಾಲದ ಮಾತಿದು. ಕಾಶಿ ಎನ್ನುವಂತಹ ಒಂದು ಪ್ಲೇಸ್ ಅಲ್ಲಿ, ಎಲ್ಲಿ ಕಾಶಿ ಎನ್ನುವುದು, ಕಾಶಿ ಎನ್ನುವಂತಹ ಪ್ಲೇಸ್ ಅಲ್ಲಿ ಒಬ್ಬ ರಾಜಕುಮಾರ ಇದ್ದ. ಆ ರಾಜಕುಮಾರನ ಹೆಸರೇನು? ವೀರಬಾಹು. ವೀರಬಾಹು ಎನ್ನುವಂತಹ ರಾಜ ಅಲ್ಲೊಂದು ರಾಜ್ಯದಲ್ಲಿ ಇರ್ತಿದ್ದ. ವಹ ಅಪ್ನಿ ಪ್ರಜಾಕು ಬಹುತ್ ಪ್ಯಾರ್ ಕರ್ತಾ था. ತಮ್ಮ ಪ್ರಜೆಗಳಿಗೆ ಅವನು ತುಂಬಾ ಲವ್ ಮಾಡ್ತಿದ್ದ, ತುಂಬಾ ಇಷ್ಟಪಡ್ತಿದ್ದ. ಉನ್ಕಿ ನ್ಯಾಯಕ್ಕೆ ಚಾರೋ ತರಫ್ ಧೂಮ್ ಥಿ. ಅವನು ನ್ಯಾಯ ಮಾಡ್ತಿದ್ದ ಅಂದ್ರೆ ವೆರಿ ಪರ್ಫೆಕ್ಟ್ ಆಗಿ ನ್ಯಾಯ ಮಾಡ್ತಿದ್ದ. ಯಾರಿಗೂ ಭೇದ ಭಾವ ಮಾಡ್ತಿರ್ಲಿಲ್ಲ, ಎಲ್ರಿಗೂ ಸಮಾನತೆಯಿಂದ ಕಾಣ್ತಿದ್ದ. ಅವನು ಪರ್ಫೆಕ್ಟ್ ಆಗಿ ನ್ಯಾಯ ಮಾಡ್ತಿದ್ದ. ಅಂದ್ರೆ ಚಾರೋ ತರಫ್ ಧೂಮ್ ಅಂದ್ರೆ ಏನು, ವೆಲ್ ನೋನ್ ಪರ್ಸನ್ ಆಗಿದ್ದ, ತುಂಬಾ ಫೇಮಸ್ ಆಗಿದ್ದ. ಅವ್ನು ನ್ಯಾಯ ಕೊಡ್ತಾನಂದ್ರೆ ಇಂಥ ಒಬ್ಬ ರಾಜ ಇದ್ದಾನೆ, ಅವನು ತುಂಬಾ ಚೆನ್ನಾಗಿ ನ್ಯಾಯ ಕೊಡ್ತಾನೆ ಅಂತ ಎಲ್ರ ಬಾಯಲ್ಲೂ ಇರ್ತಿದ್ದ. ಅವನು ಅಷ್ಟು ಫೇಮಸ್ ಅನ್ನು ಹೊಂದಿದ್ದ, ಅಂದ್ರೆ ಅಷ್ಟು ಪ್ರಸಿದ್ಧತೆಯನ್ನು ಹೊಂದಿದ್ದ. ಸೊ ಇವನ್ಗೆ ಹೆಂಡತಿ ಇದ್ಲು, ವೀರಬಾಹುಗೆ ಒಂದು ರಾಣಿ ಇದ್ಲು. ಆ ರಾಣಿ ಹೆಸರೇನು? ಸುಮತಿ ಅಂತ. ದಟ್ ರಾಣಿ ನೇಮ್ ಇಸ್ ಸುಮತಿ. ಅವ್ರ ಅಪ್ಪ ಅಮ್ಮನ್ಗೆ ಮಾತಾ ಪಿತಾಕಿ ಇಕ್ಲೌತಿ ಬೇಟಿ. ಮಾತಾ ಪಿತಾ ಅಂದ್ರೆ ಫಾದರ್ ಅಂಡ್ ಮದರ್. ಅವ್ರ ಅಪ್ಪ ಅಮ್ಮನ್ಗೆ ಇಕ್ಲೌತಿ ಬೇಟಿ. ಇಕ್ಲೌತಿ ಅಂದ್ರೆ ಓನ್ಲಿ ಡಾಟರ್. ಅವ್ರಿಗೆ ಗಂಡ್ಮಕ್ಳು ಯಾರಿರಲಿಲ್ಲ, ಒಬ್ಳೆ ಇವಳು ಹೆಣ್ಮಗ್ಳಾಗಿದ್ದು. ಆ ಹೆಣ್ಮಕ್ಳ ಹೆಸರೇನು? ಸುಮತಿ. ಸುಮತಿ ಈ ವೀರಬಾಹುವಿನ ಹೆಂಡತಿ ರಾಣಿ. ಓಕೆ, ಸುಮತಿ ಅಂತ. ಸೊ ಅವಳು ಒಬ್ಳು ಮಗಳಾಗಿರೋದ್ರಿಂದ ತುಂಬಾ ಮುದ್ದು ಮಾಡೋದು, ತುಂಬಾ ಪ್ರೀತಿ ಮಾಡೋದು ಜಾಸ್ತಿ ಆಗಿ ಅವಳು ತುಂಬಾ ಅಹಂಕಾರ ಇತ್ತು ಅವಳಿಗೆ. ಘಮಂಡಿ ಅಂದ್ರೆ ಅಹಂಕಾರ. ಘಮಂಡಿ ಅಂದ್ರೇನು? ಅಹಂಕಾರ. ಜಂಭ, ಅಹಂಕಾರ ಅಂತ ಹೇಳ್ತೀವಲ್ಲ, ಆ ತರ ಇತ್ತು ಇವಳಿಗೆ. सर्दी के दिन थे. एक दिन रानी अपने सखियों के साथ गंगा स्नान करने गई. सर्दी के दिन ಅಂದ್ರೆ ಇದ್ರ ಟೈಮಲ್ಲಿ, ನೆಗಡಿ ಶೀತದ ಕಾಲದಲ್ಲಿ ಅಂತ ಅರ್ಥ ಅಲ್ವಾ. ಸರ್ದಿಗೆ ಶೀತದ ಕಾಲದಲ್ಲಿ. एक दिन रानी अपने सखियों के साथ, सखी ಅಂದ್ರೆ ಫ್ರೆಂಡ್ಸ್, सखियों के साथ ಫ್ರೆಂಡ್ಸ್ ಜೊತೆ. ಓಕೆ, ಫ್ರೆಂಡ್ಸ್ ಜೊತೆ ಎಲ್ಲಿ ಹೋಗ್ತಾರೆ? ಗಂಗಾ ಸ್ನಾನ. ಗಂಗಾ ಎನ್ನುವಂತಹ ಗಂಗಾ ಸ್ನಾನ ಮಾಡೋದಕ್ಕೆ ಹೋಗ್ತಾಳೆ. ಗಂಗಾ ಸ್ನಾನ ಹೇಗೆ ತಮ್ಮ ಫ್ರೆಂಡ್ಸ್ ಜೊತೆ ಅವಳು ಎಲ್ಲಿಗೆ ಹೋಗ್ತಾಳೆ? ಗಂಗಾ ಸ್ನಾನ ಮಾಡೋದಕ್ಕೆ ಹೋಗಿರ್ತಾಳೆ. ಕಡಹಾಕಿಕ್ಕೆ ಸರ್ದಿ ಪಡ್ ರಹಿ ಥಿ. ತುಂಬಾ ಅಂದ್ರೆ ತುಂಬಾ ಶೀತ, ಚಳಿ ಆಗ್ತಿರುತ್ತೆ. ಅಂತದ್ರಲ್ಲಿ ಅವಳು ಗಂಗಾ ಸ್ನಾನ ಮಾಡಕ್ ಹೋಗಿರ್ತಾಳೆ. ಆ ನೀರು ಕೂಡ ತುಂಬಾ ತಣ್ಣಗಿರುತ್ತಲ್ವಾ. ಸೊ ಅವಳು ಸ್ನಾನ ಮಾಡಿ ಹೊರಡ್ಬೇಕಾದ್ರೆ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಸೇರಿ ಆ ಗಂಗಾ ಸ್ನಾನ ಮಾಡಕ್ ಹೋಗ್ತಾರೆ. ಗಂಗಾ ಸ್ನಾನ ಮುಗಿಸ್ಕೊಂಡು ಬರ್ಬೇಕಾದ್ರೆ ಅವಳಿಗೆ ತುಂಬಾ ಚಳಿ ಆಗಿ ತುಂಬಾ ನಡುಗ್ತಿರ್ತಾಳೆ. ಟಿಟೂರ್ನೆಲಾಗಿ ಹಾತ್ ಪೈ ಟಿಟೂರ್ನೆಲ್ಲ, ಕೈ ಕಾಲೆಲ್ಲ ಒಂಥರ ಇದು ಶೇಕ್ ಆಗ್ತಿರುತ್ತೆ. ತುಂಬಾ ಚಳಿ ಆಗ್ತಿರುತ್ತೆ. ತುಂಬಾ ಇದು ಮಾಡ್ತಿರ್ತಾಳೆ ಅವಳು. ಅವಾಗ ಆ ಕಡೆ ಈ ಕಡೆ ನೋಡ್ತಾಳೆ. ಇದರ್ ಉಧರ್ ದೇಖಾ ಅಂದ್ರೆ ಆ ಕಡೆ ಈ ಕಡೆ ನೋಡ್ತಾಳೆ. ಈಗ ಛೋಟಿ ಸಿ ಝೋಪಡಿ ಥಿ. ಝೋಪಡಿ ಅಂದ್ರೆ ಏನಿದೆ? ಗುಡಿಸಲು. ಛೋಟಿ ಸಿ ಅಂದ್ರೆ ತುಂಬಾ ಚಿಕ್ಕದಾದಂತಹ ಒಂದು ಗುಡಿಸಲು ಇತ್ತಂತಲ್ಲಿ. ರಾಣಿನೇ ಅಪ್ನಿ ಸಖಿಯನ್ ಸಿ ಕಹಾ, ಬರ್ರಿ. ಅವಳ ಫ್ರೆಂಡ್ಸ್ನ, ಅವಳ ಸಖಿ ಅಂದ್ರೆ ಏನು? ಫ್ರೆಂಡ್ಸ್ಗೆ ಹೇಳ್ತಾಳೆ, ಬನ್ನಿ ಎಲ್ಲರೂ ಸೇರಿ ಈ ಗುಡಿಸಲನ್ನು ನಾವು ಏನು ಮಾಡೋಣ? ಸುಟ್ಟು ಹಾಕ್ಬಿಡೋಣ. ತುಂಬಾ ಚಳಿ ಆಗ್ತಿದೆ, ತುಂಬಾ ಕೈ ಕಾಲೆಲ್ಲ ತುಂಬಾ ನಡುತ್ತಿದ್ದಾವೆ. ಈ ನಾವು ಗುಡಿಸಲನ್ನು ನಾವು ಸುಟ್ಟರೆ ಬೆಚ್ಚಗಿರುತ್ತೆ. ಗುಡಿಸಲನ್ನು ಸುಟ್ಟಾಗ ಬೆಂಕಿ ಬರುತ್ತಲ್ವಾ, ಆ ಬೆಂಕಿ ಹಬೆಯಿಂದ ಏನಾಗುತ್ತೆ? ನಮಗೆ ಕೈ ಕಾಲೆಲ್ಲ ಮೈ ಎಲ್ಲ ಬೆಚ್ಚಗಿರುತ್ತೆ. ಬನ್ರಿ ನಾವೆಲ್ಲರೂ ಸೇರಿ ಈ ಸಣ್ಣ ಗುಡಿಸಲನ್ನ ಸುಟ್ಬಿಡೋಣ ಅಂತ ಹೇಳ್ತಾಳೆ. ಅದು ತಪ್ಪಲ್ವಾ? ಆ ಥರ ನಾವು ನಮ್ಮ ಇದಕ್ಕೋಸ್ಕರ ನಾವು ಇನ್ನೊಬ್ಬರ ಮನೆ ಅಥವಾ ಗುಡಿಸಲನ್ನ ನಾವು ಸುಟ್ಟು ಹಾಕೋದು ತಪ್ಪು. ಇವಳು ತಪ್ಪು ಕೆಲಸ ಮಾಡ್ತಾಳಲ್ವಾ. ಅದೇ ತರ ಹೇಳ್ತಾಳೆ,
ಆಮೇಲೆ ಅದರಲ್ಲಿ ಅಷ್ಟು ತುಂಬಾ ಜನ ಫ್ರೆಂಡ್ಸ್ ಇರ್ತಾರೆ ನೋಡಿ, ಅವಳ ಫ್ರೆಂಡ್ಸ್ ಎಲ್ಲ ತುಂಬಾ ಜನ ಇರ್ತಾರೆ. ಅದ್ರಲ್ಲಿ ಒಬ್ಳು ಹೇಳ್ತಾಳೆ, ಏನಂತ ಹೇಳ್ತಾಳೆ, ಮಹಾರಾಣಿ ಯಹ ಕಿಸಿ ಗರೀಬಿ ಕಿ ಝೋಪಡಿ ಹೇ. ಮಹಾರಾಣಿಯವರೇ, ಇದೇನು ತುಂಬಾ ಅಂದ್ರೆ ಎಷ್ಟು ಸಣ್ಣದೈತೆ ಗುಡಿಸ್ಲು, ಯಾರು ತುಂಬಾ ಬಡವ್ರದ್ದು ಅನ್ಸುತ್ತೆ ಗುಡಿಸ್ಲು, ಇದನ್ನ ನಾವು ಸುಟ್ಟು ಹಾಕ್ಬಾರ್ದು, ನಾವು ತಪ್ಪು ಮಾಡ್ತಿದ್ದೀವಿ, ಪ್ಲೀಸ್ ಸುಟ್ಟು ಹಾಕ್ಬಾರ್ದು ಅಂತ ಹೇಳ್ತಾಳೆ. ಅಂದ್ರೆ ಮಹಾರಾಣಿಗೆ ಅಷ್ಟು ಅಹಂಕಾರ ಇರುತ್ತೊಳಗೆ, ಕಮಾಂಡಿ ಅಲ್ವಾ, ಅಷ್ಟು ಅಹಂಕಾರ, ಅಷ್ಟು ಜಂಬ ಇರುತ್ತೊಳಗೆ. ನಾವು ಇನ್ನೊಬ್ರದ್ದು ಗುಡಿಸ್ತು ನಾವು ಸುಟ್ಟು ಹಾಕಿದ್ರೆ ಅವ್ರು ಎಲ್ಲಿ ಇರ್ತಾರೆ, ಎಲ್ಲಿ ಜೀವನ ಮಾಡ್ತಾರೆ, ಎಲ್ಲಿ ಮಲ್ಕೊಂತಾರೆ, ಅವ್ರಿಗೂ ಒಂದು ಮನೆ ಅಂತ, ಅವ್ರಿಗೂ ಒಂದು ಗುಡಿಸಂತ ಇರಬೇಕಲ್ವ ಸ್ಟೇ ಆಗೋದಕ್ಕೆ ಅಂತ, ಅವಳಿಗೆ ಅದುವೇ ಇರಲ್ಲ. ಬಟ್ ಮಹಾರಾಣಿ ಜೊತೆ ಇರುವಂತಹ ಅವರ ಸಖಿ, ಅವ್ರ ಫ್ರೆಂಡ್ಸ್ ಹೇಳ್ತಾರೆ ಏನಂತ, ಮಹಾರಾಣಿಯವರೇ ನಾವು ಈ ಗುಡಿಸ್ಲನ್ನ ಸುಟ್ಟು ಹಾಕೋದು ತಪ್ಪು ಅಂತ ಹೇಳಿದ್ರು ಕೂಡ ಮಹಾರಾಣಿ ಏನು ಮಾಡ್ತಾರೆ, ಬನ್ನಿ ಸುಡೋಣ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಅವಳು ಆ ಗುಡಿಸ್ಲನ್ನ ಸುಟ್ಟಿದಳು ಇಲ್ವೋ, ಏನು ಮಾಡಿದಳು ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ. ಓಕೆ ಮೈ ಡಿಯರ್ ಚಿಲ್ಡ್ರನ್, ಸೊ ನಿಮ್ಮ ವರ್ಕ್ ಏನು ಅಂದರೆ ಪೇಜ್ ನಂಬರ್ 13ನ ಈ ಫುಲ್ 1 ಪೇಜ್ ಫುಲ್ ನಾನು ಪಾಠ ಮಾಡಿದ್ದೀನಿ, ನೀಟಾಗಿ ಅದನ್ನು ಓದೋದನ್ನ ಕಲಿಬೇಕು. ದಿಸ್ ಇಸ್ ಯುವರ್ ವರ್ಕ್. ಓಕೆ ಮೈ ಡಿಯರ್ ಚಿಲ್ಡ್ರನ್, ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಅವನು ರಾಜ ಯಾವ ಥರ ನ್ಯಾಯ ಮಾಡ್ತಾನೆ ಮತ್ತು ಇವಳು ಆ ಗುಡಿಸಲನ್ನ ಸುತ್ತಾಕಿರೋ ಪರಿಣಾಮ ಏನು ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ. ಓಕೆ ಮೈ ಡಿಯರ್ ಚಿಲ್ಡ್ರನ್, ಥ್ಯಾಂಕ್ ಯು ಸೋ ಮಚ್.